ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೆಂಗ್ಯೂ ರ್ಯಾಪಿಡ್ ಕಾರ್ಡ್ ಮೆಥಡ್ ಟೆಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಮ್ಮಲ್ಲಿ ಅಬೌಟ್ ಅನ್ನೋ ಕಂಪ್ನಿ ಕಾರ್ಡು ಮತ್ತು ಡೈಲ್ಯೂಂಟ್ ಯೂಸ್ ಮಾಡ್ತಿದ್ದೀವಿ. ಸೊ ಕಾರ್ಡ್ ಓಪನ್ ಮಾಡಿದ್ದಾದಮೇಲೆ ಈ ಥರ ಕಾಣುತ್ತೆ. ಇದರಲ್ಲಿ ಫಸ್ಟ್ ಒನ್ ಬಂದು ಡೆಂಗ್ಯೂ IgG/IgM ಅಂತ ಇದೆ, ಮತ್ತು ಕೆಳಗಡೆ ಬಂದು NS1. ಇಲ್ಲಿ ನೀವು ನೋಡ್ತಿರ್ಬೋದು ಸ್ಯಾಂಪಲ್ ಎಲ್ಲಾಗಬೇಕು ಮತ್ತು ಡೈಲ್ಯೂಂಟ್ ಎಲ್ಲಾಗಬೇಕು ಅಂತೆಲ್ಲ ಇನ್ಸರ್ಟ್ ಮಾಡಿದರೆ, ಸೊ ನಾವು ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಸ್ಯಾಂಪಲ್ ಮತ್ತು ಡೈಲ್ಯೂಂಟ್ ಹಾಕಬೇಕಾಗುತ್ತೆ. ಮತ್ತು ನಾವು ಯಾವುದೇ ಕಿಟ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಕಿಟ್ ಇನ್ಸರ್ಟ್ ಅಂದರೆ ಲಿಟ್ರೇಚರ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾವು ಪ್ರೊಸೀಜರ್ಸ್ ಎಲ್ಲ ನೋಡಿಕೊಂಡು ಫಾಲೋ ಅಪ್ ಮಾಡಬೇಕಾಗುತ್ತೆ. ನಮಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂದರೆ ಅದರಲ್ಲಿ ಪರ್ಟಿಕ್ಯುಲರ್ ಕಂಪ್ನಿ ವೈಸು ಅದು ಪ್ರೊಸೀಜರ್ ಚೇಂಜ್ ಆಗ್ತಿರುತ್ತೆ. ಸೊ ನಾವು ಯಾವುದೇ ಕಂಪ್ನಿ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಯೂಸ್ ಮಾಡಬೇಕಾದ್ರೆ ನಾವು ಲಿಟ್ರೇಚರ್ ನೋಡ್ಕೊಂಡು ಫಾಲೋ ಅಪ್ ಮಾಡಬೇಕಾಗುತ್ತೆ ಪ್ರೊಸೀಜರು. ನಾವು ಡೆಂಗ್ಯೂ ಟೆಸ್ಟ್ ಮಾಡಬೇಕಾದ್ರೆ ನಮಗೆ ಸಿರಮ್ ಸ್ಯಾಂಪಲ್ ಬೇಕಾಗುತ್ತೆ. ಸೊ ಮತ್ತು IgG/IgMಗೆ 10 ಮೈಕ್ರೋಲೀಟರ್ ಸಿರಮ್ ಸ್ಯಾಂಪಲ್ ಬೇಕು. ಮತ್ತು ನಾವು 100 ಮೈಕ್ರೋಲೀಟರ್ ಸಿರಮ್ ಬಂದು NS1ಗೆ ಯೂಸ್ ಮಾಡ್ತೀವಿ. ಸೊ ಅದರಿಂದ ನಾವು 100 ಮೈಕ್ರೋಲೀಟರ್ ಪಿಪೆಟ್ಟು ಮತ್ತು 10 ಮೈಕ್ರೋಲೀಟರ್ ಪಿಪೆಟ್ ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಒನ್ ಬಂದು 10 ಮೈಕ್ರೋಲೀಟರು ಡೆಂಗ್ಯೂ IgG/IgMಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಿರಮ್ ಸ್ಯಾಂಪಲ್ ಎಲ್ಲ ಹಾಕಬೇಕು ಅಂತ 10 ಮೈಕ್ರೋಲೀಟರ್ ಮೇಲೆಗಡೆ ಮೆನ್ಷನ್ ಮಾಡಿದ್ದಾರೆ. ಸಿರಮ್ ಸ್ಯಾಂಪಲ್ ಹಾಕಿದ ಸ್ವಲ್ಪ ಹೊತ್ತಿಗೆ ಅದು ಸ್ಪ್ರೆಡ್ ಆಗ್ತಿದ್ದಂಗೆ ಮತ್ತು ಡೈಲ್ಯೂಂಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಷ್ಟು 4 ಡ್ರಾಪ್ಸ್ ಆಗಬೇಕು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಅಷ್ಟೇ ನಾವು 4 ಡ್ರಾಪ್ಸೇ ಹಾಕಬೇಕು, ಜಾಸ್ತಿ ಅಥವಾ ಕಮ್ಮಿ ಆ ಥರ ಎಲ್ಲ ಹಾಕಬಾರ್ದು. ಆಗ ಫಾಲ್ಸ್ ಪಾಸಿಟಿವ್ ಆರ್ ಫಾಲ್ಸ್ ನೆಗೆಟಿವ್ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಪ್ರೊಸೀಜರಲ್ಲಿ ಎಷ್ಟು ಡ್ರಾಪ್ ಸ್ಯಾಂಪಲ್ ಎಷ್ಟು ಡ್ರಾಪ್ ಆಫ್ ಡೈಲ್ಯೂಂಟ್ ಅಂತ ಮೆನ್ಷನ್ ಮಾಡ್ತಿದ್ದೀರೋ ಪರ್ಟಿಕ್ಯುಲರಾಗಿ ನಾವು ಅಷ್ಟನ್ನೇ ಫಾಲೋ ಮಾಡಬೇಕಾಗುತ್ತೆ. ಆಗ ಕರೆಕ್ಟ್ ವ್ಯಾಲ್ಯೂ ಅಂದರೆ ಕರೆಕ್ಟ್ ರಿಸಲ್ಟ್ಸ್ ಕೊಡುತ್ತೆ. ಸೊ ಡೆಂಗ್ಯೂ IgG/IgM ಆಯಿತು. ಈಗ NS1ಗೆ ಬಂದು 100 ಮೈಕ್ರೋಲೀಟ್ರ್ ಸಿರಮ್ ಸ್ಯಾಂಪಲ್ನ ಹಾಕಬೇಕಾಗುತ್ತೆ. ಸೊ ಅದಕ್ಕೆ 100 ಮೈಕ್ರೋಲೀಟ್ರ್ ಸಿರಮ್ ಸ್ಯಾಂಪಲ್ಲು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಓಕೆ, ಈಗ 100 ಮೈಕ್ರೋಲೀಟ್ರ್ ಸಿರಮ್ ಸ್ಯಾಂಪಲ್ ಹಾಕಿದಾಯಿತು. ಹಾಕಿದ ತಕ್ಷಣ ಇಲ್ಲಿ ಸ್ಪ್ರೆಡ್ ಆಗ್ತಿದೆ, ನೀವು ನೋಡ್ಬೋದು. ಅದು ಸ್ಪ್ರೆಡ್ ಆಗಿದ ತಕ್ಷಣ ನಾವು ಟೈಮರ್ನ ಆನ್ ಮಾಡ್ಕೊಳ್ಬೇಕು. ಸೊ ನಾವು ಯಾವತ್ತೇ ಆಗಲಿ ರಿಸಲ್ಟ್ ಸಹ ಅಷ್ಟೇ ಹಾಕಿ ಇಮಿಡಿಯೇಟಾಗಿ, ಇಲ್ಲಾಂದರೆ ತುಂಬ ಡಿಲೇ ಆದಮೇಲೆ ರಿಸಲ್ಟ್ನ ತೊಗೋಬಾರ್ದು. ಅಲ್ಲಿ ಪರ್ಟಿಕ್ಯುಲರಾಗಿ ಟೈಮಿಂಗ್ಸ್ ಮೆನ್ಷನ್ ಮಾಡಿರ್ತಾರೆ ಎಷ್ಟರಲ್ಲೇ ರೀಡಿಂಗ್ ತೊಗೊಳ್ಬೇಕು ಅಂತ. ಇಲ್ಲಿ ಬಂದು 15 to 20 ಮಿನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಅಷ್ಟರಲ್ಲೇ ರೀಡಿಂಗ್ ತೊಗೊಳ್ಬೇಕು. ಸಪೋಸ್ ಅದಕ್ಕೆ ಮುಂಚೆ ಅಥವಾ ಡಿಲೇ ಮಾಡಿ ನಾವು ರಿಸಲ್ಟ್ ರೀಡಿಂಗ್ ತೊಗೊಂಡ್ರೆ ಅದು ಫಾಲ್ಸ್ ಪಾಸಿಟಿವ್ ಇಲ್ಲ ಫಾಲ್ಸ್ ನೆಗೆಟಿವ್ ರಿಸಲ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಕೇರ್ಫುಲ್ಲಾಗಿ ಅಲ್ಲಿ ಪ್ರೊಸೀಜರ್ ಪ್ರಕಾರ ಎಷ್ಟು ಮಿನಿಟ್ಸು ಮತ್ತು ಎಷ್ಟು ಸ್ಯಾಂಪಲ್ಲು ಎಷ್ಟು ಡೈಲ್ಯೂಂಟ್ ಹಾಕಬೇಕು ಅಂತ ಇರುತ್ತೋ ಸೊ ಅದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಲಿಟ್ರೇಚರಲ್ಲಿ ನೀವು ನೋಡ್ತಿರ್ಬೋದು ಲಾಸ್ಟ್ ಲೈನು ಇದರಲ್ಲಿ ಸಹ ಕೊಟ್ಟಿದ್ದಾರೆ 15 ಮಿನಿಟ್ಸು 20 ಮಿನಿಟ್ಸ್ ಅಂತ. ಸೊ ನಾವು ಅಷ್ಟರಲ್ಲೇ ರಿಸಲ್ಟ್ನ ಇಂಟರ್ಪ್ರಿಟೇಟ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ನಾವು 20 ಮಿನಿಟ್ಸ್ ಆದಮೇಲೆ ರಿಸಲ್ಟ್ನ ಕೊಡಬಾರ್ದು, ಮತ್ತು ಬಿಫೋರ್ 15 ಮಿನಿಟ್ಸ್ ಒಳಗಡೆ ಸಹ ರಿಪೋರ್ಟ್ಸು ಕೊಡಬಾರ್ದು. ಸೊ ಅದಕ್ಕೆ ನಾವು ಸ್ಯಾಂಪಲ್ ಹಾಕಿದ ತಕ್ಷಣವೇ ಟೈಮನ್ನು ಆನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಎಷ್ಟು ಟೈಮಿಂಗ್ಸ್ ಇದೆಯೋ ಅಷ್ಟು ಟೈಮ್ ಆನ್ ಮಾಡಿಕೊಂಡು ಆ ಟೈಮ್ ಆದಮೇಲೆ ಏನಿದೆ ಅಂತ ನಾವು ರೀಡಿಂಗ್ ತೊಗೊಳ್ಬೇಕಾಗುತ್ತೆ. ಇದು 15 ಮಿನಿಟ್ಸ್ ಆದಮೇಲೆ ರೀಡಿಂಗ್ ತೊಗೊಳ್ತಿರೋದು. ಇಲ್ಲಿ ನೋಡ್ತಿರ್ಬೋದು ನೀವು NS1 ಪಾಸಿಟಿವ್ ಮತ್ತು ಡೆಂಗ್ಯೂ IgG/IgM ವೀಕ್ಲಿ ಪಾಸಿಟಿವ್ ಥರ ಇದೆ. ಅಂದರೆ ಲೈನ್ ಬಂದು ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಆ ಥರ ಇದ್ದಾಗ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಅದರಿಂದ ನಾವು ವೀಕ್ಲಿ ಪಾಸಿಟಿವ್ ಅಂತ ಇಂಟರ್ಪ್ರಿಟೇಟ್ ಮಾಡ್ತೀವಿ. ಯೂಶ್ವಲಿ ಇದು ಸೆಕೆಂಡರಿ ಇನ್ಫೆಕ್ಷನ್ ಇದ್ದಾಗ, ಈ ಥರ ಡೆಂಗ್ಯೂ ಸೆಕೆಂಡರಿ ಇನ್ಫೆಕ್ಷನ್ ಇದ್ದಾಗ ಡೆಂಗ್ಯೂ NS1 IgG/IgM ಎಲ್ಲನೂ ಪಾಸಿಟಿವ್ ಬರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಟ್ ಇದ್ದಾಗ ಅದು ಡೆಂಗ್ಯೂ NS1 ಅಷ್ಟೇ ಪಾಸಿಟಿವ್ ಬರುತ್ತೆ. ಹೀಗೆ ಪಾಸಿಟಿವ್ ನೆಗೆಟಿವ್ ಅಂತ ಹಿಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ ಇಲ್ಲಿ C ಮತ್ತು T ಇದೆ. C ಅನ್ನೋದು ಕಂಟ್ರೋಲ್ ಆಗಿರುತ್ತೆ, T ಅನ್ನೋದು ಟೆಸ್ಟ್ ಆಗಿರುತ್ತೆ. ಸೊ ಕಂಟ್ರೋಲ್ ಯೂಶ್ವಲಿ ಬಂದೇ ಬರುತ್ತೆ. ಕಂಟ್ರೋಲ್ ಅನ್ನೋದು ಸಿಗ್ನಿಫಿಕೆಂಟ್ ಆಗಿರುತ್ತೆ, ಅಂದರೆ ಪಾಸಿಟಿವ್ ನೆಗೆಟಿವ್ ಅಂತ ತೋರಿಸೋದಕ್ಕೆ. ಸಪೋಸ್ ಟೆಸ್ಟ್ ಹತ್ರ ಏನು ಲೈನ್ ಬಂದಿಲ್ಲ ಅಂದರೆ ಅದು ನೆಗೆಟಿವ್ ಅಂತ ಕನ್ಸಿಡರ್ ಆಗುತ್ತೆ, ಮತ್ತು ಡಾರ್ಕ್ ಲೈನ್ ಬಂದರೆ ಅದು ಪಾಸಿಟಿವ್ ಅಂತ. ಟ್ರಾನ್ಸ್ಪರೆಂಟ್ ಲೈಟ್ ಲೈನ್ ಆ ಥರ ಬಂದಿದ್ರೆ ಅದು ವೀಕ್ಲಿ ಪಾಸಿಟಿವ್ ಅಂತ ಕೊಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು NS1 ಪಾಸಿಟಿವ್ ಇದೆ ಮತ್ತು IgG ವೀಕ್ಲಿ ಪಾಸಿಟಿವ್ ಇದೆ. ಸಪೋಸ್ ನೆಗೆಟಿವ್ ಇದ್ದರೆ ಟೆಸ್ಟಲ್ಲಿ ಯಾವುದೇ ರೀತಿ ಲೈನ್ ಇರೋದಿಲ್ಲ.